ಅಕ್ರಮ ಅಕ್ಕಿ ಸಾಗಾಟ ಮಾಡುವಾಗ ವಾಹನ ತಡೆದ ಸ್ಥಳೀಯರು ಮುದ್ದೇಬಿಹಾಳ ತಾಲೂಕಿನ ಕುಂಟೋಜಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನ್ಯಾಯಬೆಲೆ ಅಂಗಡಿಯಿಂದ ಬೇರೆಡೆಗೆ ಅಕ್ಕಿ ಸಾಗಾಟವನ್ನು ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ 10 ಕ್ವಿಂಟಲ್ ಅಕ್ಕಿ ಸಾಗಿಸ್ತಾ ಇದ್ದಂತಹ ಟಮ್ ವಾಹನವನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ. ಅಕ್ಕಿ ಕಳ್ಳರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಗ್ರಾಮಸ್ಥರು. ಸ್ಥಳಕ್ಕೆ ಮುದ್ದೇಬಿಹಾಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಅಕ್ರಮವಾಗಿ ಅಕ್ಕಿಯನ್ನು ಸಾಗಾಟ ಮಾಡಿದ್ದಾರೆ. ಅಂದರೆ ನ್ಯಾಯಬೆಲೆ ಅಂಗಡಿಗಿಂತ ಬೇರೆ ಕಡೆಗೆ ಅಕ್ಕಿಯನ್ನು ಅಕ್ರಮವಾಗಿ ಸಾಗಾಟನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಗ್ರಾಮಸ್ಥರಿಗೂ ಸಹಿತ ಡೌಟ್ ಬಂದು ಏನಿದು ಟಮ್ ವಾಹನದಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಾಟನೆ ಮಾಡ್ತಾ ಇರ್ಬೋದಾ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೂ ಅನುಮಾನ ಬಂದು ಚೆಕ್ ಮಾಡಿದ್ದಾರೆ. ತದನಂತರ ಆ ಕಳ್ಳರನ್ನೆಲ್ಲ ಹಿಡ್ಕೊಂಡು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸರು ಸಹಿತ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡಿದ್ದಾರೆ. ಜೊತೆಗೆ ಆ ಟಮ್ ವಾಹನವನ್ನು ಸಹಿತ ಸೀಸ್ ಮಾಡಲಾಗಿದೆ. ಇದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದು ಏನು ನ್ಯಾಯಬೆಲೆ ಅಂಗಡಿ ಅಂತ ಏನಿರುತ್ತೆ ಅಲ್ಲಿಂದ ಬೇರೆ ಕಡೆಗೆ ಅಕ್ಕಿ ಸಾಗಾಟ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ನಮ್ಮ ಮನೆ ಮುಂದೆ ಈ ಗಾಡಿ ರೇಷನ್ ಅಲ್ಲಿ ನ್ಯಾಯಬೆಲೆ ಅಂಗಡಿ ಐತಿ. ಆ ನ್ಯಾಯಬೆಲೆ ಅಂಗಡಿಯಿಂದ ಇವ್ರು ಅಕ್ಕಿ ಹೊರ್ಕೊಂಡು ಬಂದ್ಗಳೇ ನಾವು ಎಲ್ಲಿ ಹಾಕಿವು ಅಂತ ಹೇಳ್ತಂದೆವು. ಅಂದ್ಗಳೇನ ಇವ್ರು ಓಡಿ ಹೊಂಟಿದ್ರು. ಹಂಗೆ ಓಡಿ ನಾವು ಗಾಡಿ ನಿಂದಿರ್ಸಿದ್ವು. ಟ್ಯಾಕ್ಟರ್ ಕಾರ್ ತಂದು ಅಡ್ಡ ನಿಂದಿರ್ಸಿ ತರಿದೆವು. ನಿಂದ್ರೆ ಯಾರು ಏನಂತ ವಿಚಾರ ಮಾಡ್ತೀವಿ ಅಂತ ಹೇಳ್ಕೇಸಂದೆವು. ಇವು ನ್ಯಾಯಬೆಲೆ ಅಂಗಡಿ ಹಾಕೊಂಡು ಹೊಂಟೀನಿ ಅಂತೇಳಿ ಅವಾಗ ಇವಾಗ ಗಾಡಿ ಎಸ್ಕೇಪ್ ಮಾಡ್ಕೊಂಡು ಓಡಿ ಇಲ್ಲಿ ತೊಗೊಂಬಂದ್ಬಿಟ್ಟ. ಇಲ್ಲಿಗೆ ತೊಗೊಂಬಂದಿಂದ ಇಲ್ಲಿ ಬಂದು ಮತ್ತೆ ಇಲ್ಲಿ ತರಿಬೀವಿ PSI ಸಾಹೇಬ್ರಿಗೆ ಫೋನ್ ಹಚ್ಚಾಕತ್ತೀವಿ, 112 ಫೋನ್ ಹಚ್ಚಾಕತ್ತೀವಿ, ಫುಡ್ ಇನ್ಸ್ಪೆಕ್ಟರ್ ಫೋನ್ ಹಚ್ಚಾಕತ್ತೀವಿ. ಎಲ್ಲರೂ ಗತಿ ಯಾರೋ ರೆಸ್ಪಾನ್ಸ್ ಆಗ್ತಾ ಇಲ್ಲ. ಈ ದೊಡ್ಡರು ಕೊಡುವಂಥ ಅಕ್ಕಿ ಇವ್ರು ನ್ಯಾಯಬೆಲೆ ಅಂಗಡಿಯವ್ರು ಈ ರೀತಿ ಮಾರ್ಕೊಡ್ತೀವಿ. ದೊಡ್ಡ ಪರಿಸ್ಥಿತಿ ಏನ್ರಿ, ಪ್ರತಿಯೊಂದು ಕಾಡಿಗೆ 2 ಕಿಲೋ ಕಡಿಮೆ ಕೊಡ್ತಾರೆ ಇವ್ರು ನ್ಯಾಯಬೆಲೆ ಅಂಗಡಿಯವರು. ಪ್ರತಿಯೊಂದು ಕಾಡಿಗೆ 2 kg ಪ್ರತಿ ತಿಂಗಳು ಕಡಿಮೆ. ಇದು ಇಲ್ಲಿ ಇನಾಮದಾರ ಒಣಗ ಐತ್ರಿ, ಕುಂಟೋಜಿಯಾಗ ಪ್ರತಿ ತಿಂಗಳು 9-10 ಕ್ವಿಂಟಲ್ ಇವರು ಇದೇ ರೀತಿ ಮಾಡ್ತಾರೆ. ಮಾಡ್ಕೇಸಿ ಈ ಸಲ ನಾವು ಹಿಡಿದಿವಿ. ಅದು ಅವ್ರ ಪ್ಲಾಟ್ನಾಗ ನಿಂದಿರ್ತೇವೆ ಗಾಡಿ ನಾವು ಹಿಡಿದೀವಿ. ಅವರು ಯಾರು